ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ರಾಷ್ಟ್ರೀಯ ನಾಯಕರ ಅವಹೇಳನ ಕಾಯ್ದೆಯಡಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಎಸ್ಡಿಪಿಐ ಪಕ್ಷದ ವತಿಯಿಂದ ಶನಿವಾರ ಪ್ರತಿಭಟನೆ ಮಾಡಲಾಯಿತು. ಅಮಿತ್ ಶಾ ವಿರುದ್ಧ ಕಾರ್ಯಕರ್ತರು ಧಿಕ್ಕಾರ ಕೂಗಿದರು. ಎಸ್ಡಿಪಿಐನ ತಾಲೂಕು ಕಾರ್ಯದರ್ಶಿ ಅಲ್ತಾಫ್ ಮುಲ್ಲಾ ಮಾತನಾಡಿ, ಅಮಿತ್ ಶಾ ಅವರಿಗೆ ಗೃಹ ಸಚಿವರಾಗುವ ಅರ್ಹತೆ ಇಲ್ಲ. ಇಂತಹ ವ್ಯಕ್ತಿಗೆ ಗೃಹ ಸಚಿವ ಸ್ಥಾನದಂತಹ ಉನ್ನತ ಹುದ್ದೆ ನೀಡಲಾಗಿದೆ. ಅಂಬೇಡ್ಕರ್ ಬಗ್ಗೆ ಬಿಜೆಪಿಗೆ ಇರುವ ಭಾವನೆ ಅಮಿತ್ ಶಾ ಮೂಲಕ ಹೊರಬಿದ್ದಿದೆ. ಅಮಿತ್ ಶಾ ಅವರನ್ನು ಗೃಹ ಸಚಿವ ಹುದ್ದೆಯಿಂದ ಕೆಳಗೆ ಇಳಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ತಾಲೂಕು ಅಧ್ಯಕ್ಷ ಜಾಕೀರ್ ಕೌಚಲಗಿ, ಉಪಾಧ್ಯಕ್ಷ ಸಾದಿಕ್ ದಿಲಾವರ್, ಕಾರ್ಯದರ್ಶಿ ಇಲಿಯಾಸ್ ಪೆಂಡಾರಿ, ಕೋಶಾಧಿಕಾರಿ ಇಶಾದ್ ಜಿಂದೇಖಾನ್, ಭೀಮ್ ಸೇನಾ ಜಿಲ್ಲಾಧ್ಯಕ್ಷ ಮಂಜುನಾಥ್ ಅನೇಕರು ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್, ಪೈರಕದಾರ, ಜಿಕೆ ನ್ಯೂಸ್ ಕನ್ನಡ, ರಾಮದುರ್ಗ. ತಾವು ಎಷ್ಟು ಸಲ ಅಂಬೇಡ್ಕರ್ ಹೆಸರನ್ನು ತಗೋತೀರಾ, ಅಷ್ಟು ಸಲ ಯಾವುದಾದ್ರೂ ದೇವರ ಹೆಸರು ತಗೊಂಡಿದ್ದೀರಿ, ನೀವು ಸ್ವರ್ಗದಲ್ಲಿ ಇರ್ತಿದ್ದೀರಿ. ಈ ಥರ ಮಾತು ಹೇಳಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡುವ ಈ ಅಯೋಗ್ಯ ಅಮಿತ್ ಶಾ ಅವರಿಗೆ ಹೇಳುವ ನನ್ನ ಮಾತು ಈ ಮಾಧ್ಯಮಗಳ ಮೂಲಕ ಹೇಳುವುದೇನೆಂದರೆ, ಹಲೋ ಮಿಸ್ಟರ್ ಅಮಿತ್ ಶಾ, ಈ ಭಾರತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸಂವಿಧಾನ, ಶಿಕ್ಷಣ, ಘನತೆ, ಗೌರವ ಸಿಕ್ಕಿದೆ. 3000 ವರ್ಷಗಳಿಂದ ಶೂದ್ರರ ಬದುಕು ನರಕಾಗಿತ್ತು. ಅವರಿಗೆ ಸ್ವರ್ಗದಾಯಕವಾಗಿ ಜೀವನ ಕೊಟ್ಟು ಸಿಕ್ಕಿದ್ದು ಭಾರತದ ಬರೆದ ಸಂವಿಧಾನದ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದಿಂದ ಸಿಕ್ಕಿದ್ದು. ಇಂಥ ಮಹಾನ್ ವ್ಯಕ್ತಿಯ ಹೆಸರನ್ನು ತಗೊಂಡರೆ ನಿಮಗೆ ಏನಾಗುತ್ತೆ, ತೊಂದರೆ ಆಗುತ್ತಿದೆಯಾ? ಇಂಥ ಮಹಾನ್ ವ್ಯಕ್ತಿಯ ಹೆಸರು ತಗೊಳ್ಳಿಲ್ಲ ಅಂದರೆ ಮತ್ತೆ ಯಾರ ಹೆಸರು ತಗೊಳ್ಬೇಕು? ನಿಮಗೆ 7 ರಾಜ್ಯಗಳಲ್ಲಿ ತಡಿಪಾರು ಮಾಡಿದ್ದ ಗುಂಡ ನೀವು. ನಿಮ್ಮಂತ ಅಯೋಗ್ಯ ಹೆಸರು ತಗೊಳ್ಬೇಕಾ? ಅಂತ ಮಹಾನ್ ವ್ಯಕ್ತಿ ಹೆಸರು ತಗೊಳ್ಳಿಲ್ಲ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಇಲ್ಲ ಅಂದ್ರೆ ಇವತ್ತು ನಮ್ಮ ರಾಮದುರ್ಗ ತಾಲೂಕು ಎಸ್ಡಿಪಿಐ ಒಂದು ಸಂಘಟನೆ ಅಥವಾ ಪಕ್ಷದಿಂದ ಎಲ್ಲ ನಮ್ಮ ಹೋರಾಟಗಾರರು ಕೂಡಿ ಬೃಹತ್ ಹೋರಾಟವನ್ನು ಮಾಡ್ತಿದ್ದೀವಿ. ಇದೇ ರೀತಿ ಇನ್ನು ಮುಂದೆ 2-3 ದಿನಗಳಿಗೆ ಪೂರ ದಲಿತ ಪರ ಸಂಘಟನೆಗಳಿಂದ ಕೂಡ ಒಂದು ಬೃಹತ್ ಹೋರಾಟಗಳು ರಾಜ್ಯದಲ್ಲಿ ಎಲ್ಲೆಡೆ, ದೇಶದ ಎಲ್ಲ ರಾಜ್ಯಗಳಲ್ಲಿ ಈ ರೀತಿ ಹೋರಾಟಗಳು ಆಗುವುದರಿಂದ ಮುಂದೆ ಇದೇ ಹೋರಾಟದಿಂದ ಅಹಿತಕರ ಘಟನೆಗಳು ನಡೀಬಾರ್ದು. ಅಹಿತಕರ ಘಟನೆಗಳು ನಡೆದ್ರೆ ಸರ್ಕಾರ ಅದಕ್ಕೆ ಮೂಲ ಕಾರಣ. ಈ ಅಹಿತಕರ ಘಟನೆಗಳು ನಡೆಯಲಾರದೆ ಸರ್ಕಾರ ಕೂಡಲೇ ಗಮನ ತೆಗೆದುಕೊಂಡು ಅಮಿತ್ ಶಾ ಅವರನ್ನು ಈ ಭಾರತ ದೇಶದ ಮಹಾನ್ ವ್ಯಕ್ತಿಗೆ ಅವಮಾನವಾಗಿ ಮಾತಾಡಿದ್ದು, ಇದು ಅಂಬೇಡ್ಕರ್ ಅವ್ರ ಹೆಸರು ಹೇಳೋದು ಅವಮಾನ ಅಂತೇಳಿ ಅವ್ರು ಮಾತಾಡಿದಾರೆ. ಅಂದ್ರೆ ಅವರು ಹೇಳಿ ನಾವು ಎಲ್ಲರೂ ಏನು ಫ್ಯಾಷನ್ ಶೋ ಮಾಡ್ತಿಲ್ಲ. ಅಂಬೇಡ್ಕರ್ ಅವರು 32 PhDಗಳನ್ನು ಮಾಡಿದಂಥ, ಕಾನೂನನ್ನು ರಚನೆ ಮಾಡಿದಂಥ ವ್ಯಕ್ತಿ. ಅವರು ಸಾಮಾನ್ಯರಲ್ಲ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.